ಸಿಂಪಲ್ ಸುನಿ ಸಿನಿಮಾದ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿದೆ. ಹೊಸ ಚಿತ್ರದ ಹಾಡಿನ ಶೂಟಿಂಗ್ ವೇಳೆ ನಟಿ ಬಿದ್ದಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೆಯುವಾಗ ಈ ಅವಘಡ ಸಂಭವಿಸಿರೋದು. ಶೀಲಂ ನಾಯಕನಾಗಿ ನಟಿಸ್ತಾ ಇರುವಂತಹ ಸಿನಿಮಾ ಇದು. ಸಿಂಪಲ್ ಸುನಿ ನಿರ್ದೇಶನದ ಇನ್ನೂ ಹೆಸರಿಡದ ಸಿನಿಮಾ ಚಿತ್ರೀಕರಣ ಸಾಂಗ್ ಶೂಟಿಂಗ್ ನಡೀತಾ ಇತ್ತು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ. ಆಗ ಈ ಅವಘಡ ಸಂಭವಿಸಿದೆ. ನಟಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಬಿದ್ದಿದ್ದಾರೆ. ಅವಘಡ ನಡೆದಿದೆ. ಸೊ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಾಂಗ್ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ನಟಿ ಈ ರೀತಿ ಬಿದ್ದಿದ್ದಾರೆ, ಬಿದ್ದು ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ನಡೆದಿರುವಂಥ ಘಟನೆ. ಆ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಅದು ಒಂದು ರೀತಿ ಸಾಹಸಮಯ ನೃತ್ಯದ ಹಾಗೆ ಕಾಣ್ತಾ ಇದೆ. ಆ ರೀತಿ ಇತ್ತು ಕೊರಿಯೋಗ್ರಫಿ. ಆದರೆ ಕೈ ಜಾರಿ ಅವರು ಮೇಲಿಂದ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ಅವರಿಗೆ ಗಾಯ ಆಗಿದೆ. ಸಿಂಪಲ್ ಸುನಿ ನಿರ್ದೇಶನ ಮಾಡ್ತಾ ಇದ್ದಂಥ ಇನ್ನೂ ಹೆಸರಿಡದ ಚಿತ್ರದ ಶೂಟಿಂಗ್ ಇದು. ಹಾಡಿನ ಚಿತ್ರೀಕರಣ ನಡೆಸಲಾಗ್ತಾ ಇತ್ತು. ಆ ವೇಳೆ ನಟಿ ಈ ರೀತಿ ಬಿದ್ದು ಗಾಯಗೊಂಡಿದ್ದಾರೆ. ಈ ರೀತಿಯಾದಂಥ ಸೀನ್ಗಳನ್ನು ಸೀಕ್ವೆನ್ಸ್ಗಳನ್ನು ಶೂಟ್ ಮಾಡುವಾಗ ಜಾಗರೂಕರಾಗಿರಬೇಕು. ಆದರೆ ಈ ಘಟನೆ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಲೋಕೇಶ್. ಹೆಚ್ಚಾಗಿ ಪೆಟ್ಟಾಗಿದೆಯಾ ನಟಿಗೆ? ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಗೊತ್ತಾಗ್ತಾ ಇದೆ? ವಿಜಯ್, ಅಂದ್ರೆ ಇವತ್ತು ಸಿಂಪಲ್ ಸುನಿ ಅವರ ನಿರ್ದೇಶನದ ಮೋಡ ಕವಿದ ವಾತಾವರಣ ಅನ್ನೋ ಸಿನಿಮಾದ ಒಂದು ಶೂಟಿಂಗ್ ಅನ್ನ ಕಂಠೀರವ ಒಳಾಂಗಣ ಸ್ಟುಡಿಯೋದಲ್ಲಿ ನಡೆಸ್ತಾ ಇರ್ತಾರೆ. ಒಂದು ಹಾಡಿನ ಸೀಕ್ವೆನ್ಸ್ಗಾಗಿ ಒಂದು ಒಳಾಂಗಣ ಚಿತ್ರೀಕರಣವನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಂದು ರೋಪ್ ಒಂದು ಶಾಟ್ ಇರುತ್ತೆ. ಒಂದು ಸಾಂಗ್ ಮೂಲಕ ಒಂದು ಹೀರೋಯಿನ್ ಲಿಫ್ಟ್ ಮಾಡ್ಕೊಂಡು ಹೋಗುವಂತ ದೃಶ್ಯ. ಈ ಒಂದು ಸಂದರ್ಭದಲ್ಲಿ ಒಂದು 10 ಅಡಿ ಮೇಲಕ್ಕೆ ಹೋದ ನಂತರದಲ್ಲಿ ಆ ಒಂದು ಹಿಡ್ಕೊಂಡು, ಅಂದ್ರೆ ಹೀರೋನ್ನ ನಾಯಕಿ ಶ್ರಾವ್ಯ ಹಿಡ್ಕೊಂಡಿರ್ತಾರೆ. ಆ ನಂತರದಲ್ಲಿ ಗ್ರಿಪ್ ಸಿಗದ ಕಾರಣ ಮತ್ತೆ ಮೇಲಿಂದ ಕೆಳಗಡೆ ಬೀಳ್ತಾರೆ. ಬಿದ್ದ ಸಂದರ್ಭದಲ್ಲಿ ಕೆಳಗಡೆ ಬೆಡ್ ಹಾಕೋದ್ರಿಂದ ಯಾವ ರೀತಿ ಅವಘಡ ನಡೆದಿಲ್ಲ. ಯಾಕಂದ್ರೆ ಅವರು ಬಿದ್ದ ಫೋರ್ಸ್ ನೋಡಿದ್ರೆ ಅವರು ತಲೆ ಕೆಳಗಡೆ ಬಂದು ಮಾಡಿ ಬಿದ್ದಿದ್ರು. ಅಕಸ್ಮಾತ್ ಏನಾದ್ರು ಬೆಡ್ ಇರಲಿಲ್ಲ ಅಂತಂದ್ರೆ ತುಂಬಾ ಗಂಭೀರವಾದ ಗಾಯ ಆಗ್ತಾ ಇತ್ತು. ಆ ನಂತರದಲ್ಲಿ ಸ್ವಲ್ಪ ಹೊತ್ತು ಒಂದು 4 ಗಂಟೆ ಕಾಲ ಸಿನಿಮಾದ ಶೂಟಿಂಗ್ ಅನ್ನ ನಿಲ್ಲಿಸ್ತಾರೆ. ಅವರು ಓಕೆ ಅಂತಂದ ನಂತರದಲ್ಲಿ ಮತ್ತೆ ಶೂಟಿಂಗ್ ಅನ್ನ ಮುಂದುವರಿಸಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಲೋಕೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.